ಗುರುಗಳಿಗೆ ನಮಸ್ಕಾರ. ಸುಮತಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಉದ್ಧವರು ಯಾದವರ ಅಜ್ಞಾನದ ಬಗ್ಗೆ ಹೇಳ್ತಾ ಇದ್ರು. ಜೊತೆಗಿದ್ರು ಕೃಷ್ಣನ್ ಬಗ್ಗೆ ದೇವರು ಅನ್ನೋ ಜ್ಞಾನ ಕೊನೆಗೂ ಬರ್ಲೇ ಇಲ್ಲ, ಅವನೊಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರು ಅಂತ ಇಷ್ಟ ಹೇಳ್ತಾ ಬಂದ್ರು. ಈಗ ಏನಂತ ತಿಳ್ಕೊಳ್ಬೇಕು ನಿಜವಾಗಿ ಕೃಷ್ಣನ್ ಬಗ್ಗೆ? ಅವನು ದೇವರು ಅಂತ ಎಲ್ಲಾ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ಉಳ್ಕೊಳ್ತು, ಏನಂದ್ರೆ ನಾನು ಕೃಷ್ಣಸ್ಯ ನ ಹರಿತ್ವಂ ಉಪಪದ್ಯತೆ. ಕೃಷ್ಣ ದೇವರಲ್ಲ ಅಂತಂದು. ಯಾಕೆಂದ್ರೆ ಇಲ್ಲಿ ಹಿಂದೆ ಭಾಗವತಲ್ಲಿ ನಿಮ್ಲೋಚ ಅಂತ ಒಂದು ಶಬ್ದ ಹಾಕಿದ್ದಾರೆ. ನಿಮ್ಲೋಚ ಅಂತ ಶಬ್ದ ಅಂದ್ರೆ ಸೂರ್ಯ ಹೇಗೆ ಉದಯಿಸ್ತಾನೆ, ಅವನು ಅಸ್ತಂಗತನಾಗ್ಬಿಡ್ತಾನೆ, ಮುಳುಗ್ ಹೋಗ್ಬಿಡ್ತಾನೆ, ಅಂದ್ರೆ ಸೂರ್ಯ ಇರಲ್ಲ ಅಂತ ಅರ್ಥ. ಹಾಗೆ ಕೃಷ್ಣನು ಕೂಡ ಮುಳುಗ್ ಹೋಗ್ಬಿಡ್ತಾನೆ, ಅಂದ್ರೆ ಅವನು ಇರಲ್ಲ, ನಿಮ್ಲೋಚ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ಹಾಗಾದ್ರೆ ಅವನಿಗೂ ಮರಣ ಇದೆಯಾ? ಮರಣ ಇತ್ತು ಅಂದ್ರೆ ಅವನ್ ಹೇಗ್ ದೇವರಾಗ್ತಾನೆ? ಯಾರಿಗೆ ಹುಟ್ಟು ಸಾವು ಎರಡೂ ಇಲ್ವೋ ಅವನ್ ದೇವರು, ಇವನ್ಗೆ ಇದೆಯಲ್ಲ. ಹಾಗಾದ್ರೆ ಕೃಷ್ಣ ಅವನು ದೇವ್ರು ಹೇಗೆ ಅಂತ ಪ್ರಶ್ನೆ ಬಂದಾಗ ಆಗ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ಗಮನಿಸ್ಬೇಕು, ಸೂರ್ಯ ತಾನು ಹುಟ್ಟೋದು ಸಾಯೋದು ಅಂತಲ್ಲ. ಬೆಳಗ್ಗೆ ಕಾಣಿಸ್ತಾನೆ, ಸಂಜೆ ಕಾಣಿಸಲ್ಲ, ಆಮೇಲೆ ಬೆಳಗ್ಗೆ ಕಾಣಿಸ್ತಾನೆ, ಉದಯ ಅಷ್ಟೇ, ಅಭಿವ್ಯಕ್ತ. ಹೊರಗ್ ಬರ್ತಾನೆ, ಕಾಣಿಸ್ದೇ ಇರ್ತಾನೆ ಅಷ್ಟೇ. ಅವ್ನು ಹುಟ್ಟು ಸಾವು ಪ್ರತಿನಿತ್ಯ ಆಗುತ್ತೆ ಅಂತ ಅರ್ಥ ಅಲ್ಲ. ಅದೇ ತರ ಇಲ್ಲಿ ಕೃಷ್ಣನ ಬಗ್ಗೆನೂ ಕೂಡ ತಾನು ರೂಪ ತೋರಿಸ್ತಾನೆ, ಆಮೇಲೆ ಅಂತರ್ಧಾನಗೊಳ್ತಾನೆ, ಹೊರಗ್ ಬರ್ತಾನೆ, ಆಮೇಲೆ ಕಾಣಿಸ್ದೆ ಹೋಗ್ತಾನೆ ಅಷ್ಟೇ ಹೊರತು ಅವನು ಹುಟ್ಟುತ್ತಾನೆ ಸಾಯ್ತಾನೆ ಅಂತ ಈ ರೀತಿ ಅರ್ಥ ಅಲ್ಲ ಅಂತ ಈಗ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. 11ನೇ ಶ್ಲೋಕ. ಪ್ರದರ್ಶ್ಯಾ ತಪ್ತ ತಪಸಾಂ ಅವಿತೃಪ್ತ ದೃಶಾಂ ನೃಣಾಂ ಆದಾಯಾಂತರಧಾದ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಇಲ್ಲಿ ಅಂತರಧಾತ್ ಅಂತ ಒಂದು ಶಬ್ದ ಬಳಸ್ತಾರೆ. ಅಂತರಧಾತ್ ಅಂದ್ರೆ ಅಂತರ್ಧಾನ ಆಗೋದು, ಕಾಣಿಸ್ದೇ ಇರೋ ಹಾಗೆ ಮಾಡ್ಕೊಡೋದು. ಅದನ್ನೇ ದೇವರ ಸಾವು ಅಂತ ಕರೆಯೋದು ಅಷ್ಟೇ. ಅದರ ದೇವರ ಸಾವು ಅಂತ ಲೋಕದಲ್ಲಿ ಜನರು ಕರೀತಾರೆ. ಆ ಜರ ಅನ್ನೋ ವ್ಯಾಧ ಅವ್ನ್ ಬಾಣ ಬಿಟ್ಟ ಕಾಲಿಗೆ, ಆಮೇಲೆ ಕೃಷ್ಣನ ಮರಣ ಆಯ್ತು. ಇದೆಲ್ಲ ಕಾಣಿಸ್ದೇ ಇರೋದಕ್ಕೆ ಒಂದು ನೆಪ ಮಾಡ್ಕೊಂಡಿದ್ದಷ್ಟೇ. ಅದನ್ನು ಸಾವು ಅಂತ ಕರಿಬಾರ್ದು. ವಸ್ತುತಃ ಲೋಕ ಜನರೆಲ್ಲ ಕೃಷ್ಣನ್ಗೂ ಮರಣ ಆಯ್ತು ಅಂತ ಅಂದ್ರೆ ಅಭಿಪ್ರಾಯ ಕಾಣಿಸ್ಲಿಲ್ಲ ಅಂತ ಹೇಳ್ಬೇಕು ಹೊರತು ಸಾವು ಅಂತ ಹೇಳ್ಬಾರ್ದು. ಯಾಕೆ ದೇವ್ರಿಗೆ ಅದಿಲ್ಲ, ಜೀವರಿಗೆ ಇಲ್ಲ. ಇನ್ನು ದೇವ್ರನ್ನ ಕೇಳ್ಬೇಕು, ಅವನಿಗೆ ಇಲ್ವೇ ಇಲ್ಲ ಸರ್ವಥ. ಅಂತಹ ಅಧಾತ್, ಅವನು ಕಾಣಿಸ್ದೇ ಇರೋ ಹಾಗೆ ಒಳಗಡೆ ಪ್ರವೇಶ ಮಾಡ್ಕೊಂಡ. ಇದು ಹೇಗ್ ಸಾಧ್ಯ ಅಂದ್ರೆ ಅವನು ತಾನು ತೋರಿಸಿದ ರೂಪ ಭೂಲೋಕದಲ್ಲಿ ಯಾವುದು ಅಂತ ಅನ್ಕೊಂಡಿದ್ದೀರಿ?
ಸ್ವಬಿಂಬಂ, ನಿಜವಾದ ತನ್ನ ದೇಹನೇ ತೋರಿಸಿದಾನೆ. ಅದು ಯಾವ್ದೋ ಮನುಷ್ಯನ ದೇಹ ತಗೊಂಬಂದ್ ತೋರಿಸಿದಲ್ಲ. ಮನುಷ್ಯನ ದೇಹ ತಗೊಂಬಂದ್ ತೋರಿಸಿದ್ರೆ ಆ ಮನುಷ್ಯ ದೇಹಕ್ಕೆ ಒಂದಿಷ್ಟು ಕಾಲ ಮಿತಿ ಇದೆ, ಆಮೇಲೆ ಅದಿರೋದಿಲ್ಲ. ಆ ದೇಹ ಹೊರಡ್ಬೇಕು, ಆ ದೇಹಕ್ಕೆ ನಾಶ ಆಗತ್ತೆ. ಆದ್ರೆ ದೇವರ ದೇಹಕ್ಕೆ ಹಾಗಿಲ್ಲ. ಯಾಕೆ? ಸ್ವಬಿಂಬಂ, ತನ್ನ ನಿಜವಾದ ಬಿಂಬ ರೂಪ ಏನಿದೆ ಅಂದ್ರೆ ಚಿದಾನಂದಮಯವಾದ ರೂಪ, ಜ್ಞಾನ ಆನಂದ ಎಲ್ಲ ಸೇರಿಸಿ ಮಾಡಿರೋ ದೇಹ ಏನಿದೆ, ಆ ದೇಹವನ್ನೇ ಜಗತ್ತಿಗೆ ಅವನು ಯಾದವರಿಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ತೋರಿಸಿತ್ತು. ಆದ್ರಿಂದಲೇ ಅದು ನೋಡ್ದಾಗ್ಲೆಲ್ಲ ಜನರಿಗೆ ಕಣ್ಣು ಪೂರ್ಣ ಆಗ್ತಾ ಇರ್ತದೆ, ತೃಪ್ತಿ. ಈ ಕಣ್ಣಿನ ನೋಡಿದಾಗ ಕೆಲವು ವಸ್ತು ನೋಡಿದ್ರೆ ಅಯ್ಯಪ್ಪ ಯಾಕಾರು ನೋಡಿದ್ನೋ ಅನ್ಸುತ್ತೆ. ಅದೇ ಕೆಲವು ವಸ್ತುವನ್ನ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅದೇ ಕೃಷ್ಣನ ಕಣ್ಣು, ಕೃಷ್ಣನ ಕೈ, ಕೃಷ್ಣನ ಕಾಲು, ಪ್ರತಿಯೊಂದು ಭಾಗ ಏನಿದೆ ಅದನ್ನ ಆ ಕಾಲದಲ್ಲಿ ಲೋಕದ ಜನರೆಲ್ಲ ತಾವು ಕಣ್ಣಿನಿಂದ ನೋಡಿದಾಗ ಕಣ್ಣಿಗೆ ತೃಪ್ತಿ ಆಗ್ತಾ ಇತ್ತಂತೆ, ಪೂರ್ಣ ತೃಪ್ತಿ, ಹೊಟ್ಟೆ ತುಂಬೋ ಹಾಗೆ ಕಣ್ಣಿಗೆ ಪೂರ್ಣ ಹೊಟ್ಟೆ ತುಂಬ್ತಾ ಇತ್ತು. ಅಂದ್ರೆ ಪೂರ್ತಿ ಅದು ನೋಡಿದ್ಮೇಲೆ ಇನ್ನೊಂದು ಈ ತರದ ಒಂದು ಸುಂದರ ವಸ್ತು ಇನ್ ಜಗತ್ನಲ್ಲಿ ನೋಡಲ್ಲ ಅಂತ ಆ ಕಣ್ಣಿಗೆ ಗೊತ್ತಾಗ್ಬಿಡ್ತಾ ಇತ್ತು. ಅಷ್ಟು ಸುಂದರವಾದ ರೂಪ ಅದು. ಸಾಕ್ಷಾತ್ ಭಗವಂತನ ಮೇಲಿನ ರೂಪ ಏನಿದೆ, ಅಲ್ಲಿ ಯಾವ ದೇಹ ಇದೆ ಅದೇ ದೇಹನೇ, ಅದೇ ರೂಪನೇ, ವ್ಯತ್ಯಾಸ ಏನಿಲ್ಲ. ಆದ್ರೆ ಎಂತಹ ಜನರಿಗೆ ಆನಂದ ಸಿಗ್ತಾ ಇತ್ತು? ಎಲ್ರಿಗೂ ಇಲ್ಲ. ಅವಿತೃಪ್ತ ದೃಶ, ಜ್ಞಾನ ಒಂದೇ ತರ ಇರುತ್ತೆ, ವ್ಯತ್ಯಾಸ ಆಗಲ್ಲ ಅಂಥವ್ರಿಗೆ. ಹಾಗೆ ಈ ಜನ್ಮದಲ್ಲಿ ತಪಸ್ ಮಾಡದೆ ಇರೋರು, ಅಂದ್ರೆ ಹಿಂದಿನ ಜನ್ಮದಲ್ಲಿ ತಪಸ್ಸನ್ನು ಮಾಡಿ ಪುಣ್ಯ ಗಳಿಸಿರ್ತಾರೆ, ಅಂಥ ವ್ಯಕ್ತಿಗಳಿಗೆ ಈ ಭಗವಂತ ತನ್ನ ರೂಪವನ್ನ ಜ್ಞಾನಿಗಳಾದವ್ರಿಗೆ ಇದನ್ನೆಲ್ಲ ತೋರಿಸ್ತಾರೆ. ಆದ್ರೆ ಎಲ್ಲಿವರೆಗೆ? ಒಂದಿಷ್ಟು ಕಾಲದವರೆಗೆ ಮಾತ್ರ. ತಾನು ಯಾವಾಗ ಭೂಮಿಯಲ್ಲಿ ಪ್ರಕಟ ಆಗ್ತಾನೆ, ಒಂದಿಷ್ಟು ಕಾಲ ಅಂಥ ಯೋಗ್ಯ ವ್ಯಕ್ತಿಗಳಿಗೆ ತನ್ನ ಸ್ವರೂಪ ತೋರಿಸಿ ವಾಪಸ್ಸು ತಾನು ತಗೊಂಡ್ಬಿಡ್ತಾನೆ. ಇದೆಲ್ಲ ಅವನ ಬಂಧಕ ಶಕ್ತಿ. ಎಲ್ರಿಗೂ ಅವ್ರು ಒಂದೇ ತರ ತೋರಿಸಲ್ಲ, ರೂಪಗಳಲ್ಲಿ ವ್ಯತ್ಯಾಸ ಮಾಡ್ತಾನೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಇದೆಲ್ಲ ಬಹಳ ಪ್ರಸಿದ್ಧವಾದ ವಿಷಯ ಅಂತ ಇಷ್ಟು ಮುಕ್ತಾಯ ಮಾಡಿದ್ರು. ಇಲ್ಲಿ ತು ಅಂತ ಒಂದು ಶಬ್ದ ಹಾಕಿದ್ದಾರೆ ಭಾಗವತಲ್ಲಿ, ಆದಾಯಾಂತರಧಾದ್ಯಸ್ತು ಅಂತ ಹಾಕಿದ್ದಾರೆ. ಅದಕ್ಕೆ ಏನರ್ಥ ಅಂದ್ರೆ ದ್ವೇವಾವ ಬ್ರಹ್ಮಣೋ ರೂಪೆ ಅಂತ ವೇದದಲ್ಲೂ ಹೇಳ್ತಾರೆ. ಬ್ರಹ್ಮನಿಗೆ ಎರಡು ರೂಪ, ಒಂದು ತನ್ನ ಸಹಜವಾದ ಸ್ವರೂಪ, ಇನ್ನೊಂದು ತಾನು ಒಂದು ಪ್ರತಿಮೆಯ ಒಳಗಡೆ ಹೋಗಿರ್ತಾನಲ್ಲ, ಆ ಪ್ರತಿಮೆನೂ ಕೂಡ ದೇವರ ರೂಪತ್ತರ, ಆ ರೂಪವನ್ನ ಹೇಳಿತ್ತು ಅಂತ ವರ್ಣಿಸ್ತಾರೆ. ಹೀಗೆ ಎಲ್ಲರಿಗೂ ಜನರಂಜಕವಾದ ರೂಪ ಆ ಭಗವಂತನ ರೂಪ. ಅದು ಬರೀ ಜ್ಞಾನಿಗಳಿಗೆ ಮಾತ್ರ ಕಾಣಿಸೋದು, ಬೇರೆಯವ್ರಿಗೆ ಅಲ್ಲ ಅಂತ. ಇಷ್ಟಾಗಿ ನಿಮ್ಲೋಚ ಅನ್ನೋ ಶಬ್ದ ಹಿಂದೆ ಬಂತಲ್ಲ, ಆ ನಿಮ್ಲೋಚ ಅನ್ನೋ ಶಬ್ದಕ್ಕೆ ದೇಹ ಕಳ್ಕೊಳ್ಳೋದು ಅಂತ ಅರ್ಥ ಅಲ್ಲ, ಹೊರತು ಅಂತರ್ಧಾನವನ್ನೇ ಅಲ್ಲಿ ನಿಮ್ಲೋಚ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ಬೇಕು. ಸೂರ್ಯ ಬೆಳಗ್ಗೆ ಉದಯಿಸ್ತಾ ಕಂಡ, ಸಂಜೆ ಸೂರ್ಯ ಕಾಣಿಸ್ಲಿಲ್ಲ ಅಷ್ಟೇ. ನಿಮ್ಲೋಚ ಆಯ್ತು ಅಂದ್ರೆ ಅವ್ನ್ ಮರಣ ಆಯ್ತು ಅಂತ ಅರ್ಥ ಅಲ್ಲ, ಅವ್ನ್ ಕಾಣಿಸ್ಲಿಲ್ಲ. ಅದೇ ತರ ಭಗವಂತ ತಾನು ತನ್ನ ಸುಂದರವಾದ ರೂಪ ಏನಿದೆ, ಅತಿ ಸುಂದರವಾದದ್ದು ಅಂತ ರೂಪವನ್ನ ಜನರಿಗೆ ಕಾಣದೇ ಇರೋ ಹಾಗೆ ಮಾಡ್ಕೊಂಡ ಅಂತ ಇಷ್ಟೇ ಅರ್ಥ. ಇದು ಈ ಪ್ರಶ್ನೆಗೆ ಉತ್ತರ ಬಂದಿತ್ತು. ಅದರಿಂದ ಭಾಗವತನ ಹಿಂದೆ ನಿಮ್ಲೋಚ ಅನ್ನೋ ಶಬ್ದಕ್ಕೆ ಅವನು ಮರಣ ಆಗಿದ್ದು ಅಂತ ಅರ್ಥ ಅಲ್ಲ, ಹೊರತು ಅವನು ಅಂತರ್ಧಾನ ಆಗಿದ್ದು ಅಂತ ಅರ್ಥ ಅಂತ ಆ ಶಬ್ದಕ್ಕೆ ಈ ಅರ್ಥ ಅಂತ ತಿಳಿಸಿದ್ರು ಉತ್ತರವಾಗಿ. ಇನ್ನು ಮುಂದಕ್ಕೆ ಆ ಬಿಂಬ ಸೌಂದರ್ಯ ಹೇಗಿತ್ತು, ಪರಮಾತ್ಮನ ಕೃಷ್ಣ ಅನ್ನುವ ಬಿಂಬ ಏನಿದೆಯಲ್ಲ, ಆ ಕೃಷ್ಣ ಬಿಂಬ ಹೇಗಿತ್ತು ನೋಡ್ಲಿಕ್ಕೆ. ಯಾಕೆಂದ್ರೆ ಜನರೆಲ್ಲ ಆ ಲೋಕದಲ್ಲಿ ಇದ್ದವರು, ಆಗಿನ ಕಾಲದಲ್ಲಿ ಇದ್ದವರು, ಅವರೆಲ್ಲ ಅಷ್ಟು ಏನ್ ಅನುಭವಿಸಿದ್ರು ಆ ಕೃಷ್ಣನ ರೂಪ ನೋಡಿ, ಅಷ್ಟೇನ್ ಚೆನ್ನಾಗಿದೆ ಆ ದೇವ ರೂಪದಲ್ಲಿ ಅಂತ. ಅದನ್ನ ಈಗ ಸ್ವಲ್ಪ ವಿವರಿಸ್ತಾರೆ. ಒಂದು 3 ಶ್ಲೋಕಗಳಿಂದ ಆ ಬಿಂಬ ರೂಪವನ್ನೇ ವಿವರಿಸ್ತಾರೆ, ಅದ್ ಹೇಗಿದೆ ಅಂತ. ಅದು 12ನೇ ಶ್ಲೋಕ. ಯನ್ಮರ್ತ್ಯ ಲೀಲೌಪಯಿಕಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಥೇ ಪರಂ ಪದಂ ಭೂಷಣ ಭೂಷಣಾಂಗಂ.
ಈ ಕೃಷ್ಣ ರೂಪ ಏನಿದೆ, ಈ ಬಿಂಬರೂಪ ಹೇಗಿದೆ ಅಂದ್ರೆ ಮರ್ತ್ಯ ಲೀಲಾ ಔಪಯಿಕ, ಅಂದ್ರೆ ಜನರು ಹೇಗಿರ್ಬೇಕು ಜೀವನದಲ್ಲಿ ಆ ತರ ತೋರಿಸ್ಲಿಕ್ಕೆ ಅಂತ ಒಂದು ಮನುಷ್ಯ ದೇಹವನ್ನ ಹೊತ್ತುಕೊಂಡು ಒಂದು ಲೀಲೆ ಮಾಡ್ದ, ಆಟ ಆಡ್ದ ಅಷ್ಟೇ. ಚಿಕ್ಕ ಹುಡುಗನಾಗಿದ್ದ, ಅಂದ್ರೆ ಚಿಕ್ಕ ಮಗುವಿನಿಂದ ಹಿಡಿದು ಚಿಕ್ಕ ಮಗುವಾಗಿ ಪ್ರಕಟ ಆದ, ಬಾಲ್ಯ ಲೀಲೆಗಳನ್ನು ತೋರ್ದ, ಆಮೇಲೆ ಸ್ವಲ್ಪ ವಯಸ್ಸಾಯ್ತು, ಆಮೇಲೆ ಯುವಕಾವಸ್ಥೆ, ಆಮೇಲೆ ಮಧ್ಯಮಾವಸ್ಥೆ, ಆಮೇಲೆ ವಯಸ್ಸಾದ ಉತ್ತರ. ಹೀಗೆ ಈ ಬಾಲ್ಯ, ಕೌಮಾರ, ಯೌವನ, ಜರ ಇದೆಲ್ಲವನ್ನು ಅವನು ಕೇವಲ ತೋರಿಸ್ತಾ ಹೋಗಿದ್ದೆ. ಯಾಕೆಂದ್ರೆ ಮನುಷ್ಯರಿಗೆ ಹೀಗೆಲ್ಲ ಅವಸ್ಥೆ ಬರ್ತಾ ಹೋಗುತ್ತೆ ಜೀವನದಲ್ಲಿ. ಈ ಎಲ್ಲ ಅವಸ್ಥೆಗಳಲ್ಲಿ ಏನೊಂದು ವಿಕಾರ ಇದೆ ದೇಹದಲ್ಲಿ, ಆ ವಿಕಾರ ಮನುಷ್ಯರಿಗೆ ಇರುತ್ತೆ. ಅಲ್ಲಿ ಸಾಧನೆ ಮಾಡ್ಕೊಳ್ಬೇಕು, ಅವರು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತನ್ನ ಜೀವನದುದ್ದಕ್ಕೂ ಕೃಷ್ಣ ತಾನು ತೋರಿಸ್ಲಿಕ್ಕೆ ಈ ತರದ ಒಂದು ದೇಹ ತಗೊಂಡ್ಬಂದಿದ್ದಷ್ಟೇ. ಮರ್ತ್ಯ ಲೀಲಾ ಔಪಯಿಕ, ಮನುಷ್ಯರ ರೂಪವನ್ನ ಹೊತ್ತು ಅಲ್ಲಿ ಏನೇನ್ ಲೀಲೆ ಮಾಡಬಹುದೋ ಅದಕ್ಕೆಲ್ಲ ಇದು ಕಾರಣ ಆಗಿರೋ ದೇಹ ಅಷ್ಟೇ. ಒಂದೇ ಪ್ರಕಾರ ವಸ್ತುತಃ ದೇಹದಲ್ಲಿ ಬಾಲ್ಯ, ಕೌಮಾರ, ವೃದ್ಧಾಪ್ಯ ಹೀಗೆಲ್ಲ ಯಾವ್ದಿಲ್ಲ. ಆದ್ರೂ ತನ್ನ ದೇಹದಲ್ಲಿ ವಿಕಾರ ಇರೋ ತರ ಮನುಷ್ಯರ ಲೀಲೆ ತರದ ತೋರಿಸಿದನು. ಇನ್ನು ಅವನ ರೂಪ ಎಂಥದ್ದು, ಸ್ವಯೋಗ ಮಾಯಾಬಲ, ಅದೇ ತುಂಬಾ ಶಕ್ತಿ ಇದೆ ಆ ರೂಪಕ್ಕೆ. ಯಾಕೆಂದ್ರೆ ಒಂದು ಕೂದಲಿನ ಅವತಾರ ಅಷ್ಟೇ, ಮೂಲ ರೂಪದ ಒಂದು ಕೂದಲಿನ ಅವತಾರ ಯಾರೋ ಕೃಷ್ಣ. ಇಂಥ ಕೃಷ್ಣ ತಾನು ತನ್ನ ಇಚ್ಛಾ ಶಕ್ತಿಯಿಂದ ಒಂದು ರೂಪ ತಗೊಂಡ. ಹೀಗೆ ಅದು ಏನ್ ಬೇರೆ ಅಲ್ಲ, ಅದು ಮೂಲ ರೂಪಕ್ಕೂ ಇದಕ್ಕೂ ಒಂದೇ ಶಕ್ತಿನೇ, ವ್ಯತ್ಯಾಸ ಏನಿಲ್ಲ. ಅಷ್ಟೇ ಅಲ್ಲದೆ ಕೃಷ್ಣನ ರೂಪ ಹೇಗಿತ್ತು ಅಂದ್ರೆ ತನಗ್ ತಾನೇ ಆಶ್ಚರ್ಯ ಆಗೋ ತರ ಮಾಡ್ಕೊಂಡಿತ್ತಂತೆ. ಏನಿದು ಇಂಥ ರೂಪ ನಾನು ಧರಿಸ್ಕೊಳ್ತೀನಿ ಅಂತ. ಸ್ವಸ್ಯಚ ವಿಸ್ಮಾಪನಂ, ತನಗೆ ಆಶ್ಚರ್ಯ ಅಂತ ಅಂದ್ರೆ ಅಭಿಪ್ರಾಯ. ತನ್ನವರು ಅಂತ ಯಾರಿದ್ದಾರೆ ಅಂತವ್ರಿಗೂ ಆಶ್ಚರ್ಯ ಆಗಿರೋ ತರ ತಾನು ರೂಪವನ್ನ ಧರಿಸ್ಕೊಂಡಿದ್ದ. ಅಂದ್ರೆ ಸುತ್ತಮುತ್ತಲ ಯಶೋದೆಗಾಗ್ಲಿ, ವಸುದೇವನಿಗಾಗ್ಲಿ, ಅಥವಾ ದೇವಕಿಗಾಗ್ಲಿ, ನಂದಗೋಪ ಯಾರಿಗೇ ಆಗ್ಲಿ, ತನ್ನವರ ಹತ್ರದಲ್ಲಿದ್ದವ್ರಿಗೂ ಎಷ್ಟು ಕೃಷ್ಣನನ್ನ ಹತ್ರ ಇಟ್ಕೊಂಡಿರ್ತಾರೋ ಆದ್ರೂ ಆಶ್ಚರ್ಯ ಅನಿಸ್ತಾ ಇತ್ತು. ಅಂತಹ ರೂಪವನ್ನು ಧರಿಸ್ಕೊಂಡಿದ್ದ. ಅದನ್ನ ಸ್ವ ಅನ್ನೋದಕ್ಕೆ ಆತ್ಮೀಯರು ಅಂತಾನೂ ಕೂಡ ಅರ್ಥ ಮಾಡ್ಬೋದು, ಸ್ವ ಅನ್ನೋ ಪದಕ್ಕೆ. ಯಾಕಂದ್ರೆ ದೇವ್ರ ರೂಪ ದೇವರಿಗೆ ಯಾಕೆ ಆಶ್ಚರ್ಯ ಆಗ್ಬೇಕು, ಅವನ್ಗೇನ್ ಆಶ್ಚರ್ಯ ತನ್ನ ರೂಪ ನೋಡ್ಕೊಂಡು ಅಂತ. ಆದ್ರೆ ಯಾವತ್ತು ಈ ಕೆಲವು ಸರಿ ನಮ್ಮನ್ನ ನೋಡಿ ನಮಗೆ ಆಶ್ಚರ್ಯ ಆಗತ್ತಾರೆ, ಹೌದಾ ನಾನ್ ಮಾಡ್ಬಿಟ್ನ ಹೀಗೆಲ್ಲ ಅಂತ. ಆ ತರ ದೇವರಿಗೆ ಒಂದು ಭಾವನೆ ಬರೋ ತರ ಒಂದು ಅಂಥ ಅದ್ಭುತ ರೂಪ ಕೃಷ್ಣ ರೂಪ, ಅದನ್ನ ಧರಿಸಿಕೊಂಡು ದೇವರು ಬಂದಿದ್ದಾನೆ ಅಂತ ಈ ಅಭಿಪ್ರಾಯದಲ್ಲಿ ಆ ಶಬ್ದ ಬಂದಿದೆ. ಇನ್ನು ಸೌಭಗರ್ಥೆ ಪರಂ, ಅವನ ಸೌಂದರ್ಯ ಹೆಚ್ಚುತ್ತಾನೆ ಇತ್ತು ದಿವಸ. ಒಂದ್ಸಲಿ ಕೃಷ್ಣ ನೋಡಿದಾಗ ಎಷ್ಟು ಸುಂದರ ಅನ್ನಿಸ್ತಾ ಇತ್ತಂತೆ. ಇನ್ನೊಮ್ಮೆ ಕೃಷ್ಣ ನೋಡಿದಾಗ ಯಪ್ಪ ಇನ್ನೂ ಜಾಸ್ತಿ ಸೌಂದರ್ಯ, ಇನ್ನೂ ಜಾಸ್ತಿ ಇತ್ತ. ಪ್ರತಿ ಸರಿ ನೋಡ್ದಾಗ್ಲೆಲ್ಲ ಇದೇ ಭಾವನೆ ಬರ್ತಾ ಇತ್ತಂತೆ. ಅದೇ ದೇವರ ಸೌಂದರ್ಯ ಅದೊಂದೇ ತರ ಅದ್ಭುತ. ಅದೇ ನೋಡೋ ಜನರ ದೃಷ್ಟಿಗೆ ಒಟ್ಟಿಗೆ ಎಲ್ಲ ಗೊತ್ತಾಗ್ತಾರೆ, ನಿಧಾನಕ್ಕೆ ಆ ಸೌಂದರ್ಯದ ಅಭಿವೃದ್ಧಿ ಕಾಣ್ತಾ ಇತ್ತು. ಇನ್ನು ಭೂಷಣಾಂಗಂ, ಅವನ್ ಮೈ ಮೇಲೆ ಅಲಂಕಾರ ವಸ್ತುಗಳನ್ನ ಹಾಕಿದ್ರೆ, ಸರ ಅದು ಇದು ಎಲ್ಲ ಹಾಕಿದ್ರೆ ಅದು ಇವನಿಂದ ಹೊಳಿತಾ ಇತ್ತಂತೆ, ಇದರಿಂದ ಇವನು ಹೊಳಿತಾ ಇರ್ಲಿಲ್ಲ. ಆಭರಣಗಳಿಗೂ ಆಭರಣದಂತೆ ಇದ್ದ ಕೃಷ್ಣ, ಅಷ್ಟು ಸುಂದರವಾದ ಅವನ ಅಂಗ, ಅವನ ಕೈ ಕಾಲು ಅದೆಲ್ಲ ಅದನ್ನ ನೋಡಿದ್ರೆ ಸಾಕು ಆಭರಣಗಳೆಲ್ಲ ಹೊಳಿತಾ ಇದ್ವಂತೆ. ಯಾಕೆ ಅದು ಕೃಷ್ಣ ಧರಿಸಿರೋದ್ರಿಂದ ಆಭರಣಗಳನ್ನ ಹೊರತು ಆಭರಣಗಳಿಂದ ಕೃಷ್ಣನಿಗೆ ಕಾಂತಿಯನ್ನು ಅಭಿವೃದ್ಧಿ ಆಗಿದ್ದಲ್ಲ. ಈಗ ಇಂಥ ಒಂದು ಸುಂದರವಾದ ಆ ಭಗವಂತನ ರೂಪವನ್ನ ಅಂದಿನ ಕಾಲದವರು ಕೃಷ್ಣನ ಸುತ್ತಮುತ್ತಲು ಇರೋರು ನೋಡ್ತಾ ಇದ್ರು ಅಂತ. ಇಲ್ಲಿ ಒಂದು ತನ್ನ ಮಹಿಮೆಯನ್ನ ತೋರಿಸ್ತಾ, ತನ್ನ ಇಚ್ಛಾ ಬಲ ಇದು, ತನ್ನ ಇಚ್ಛೆಯಿಂದ ಈ ರೀತಿ ಒಂದು ರೂಪ ಧರಿಸ್ಕೊಂಡ್ ಬಂದ ಅಂತ ಹೇಳಿದ್ರಿಂದ ಏನ್ ಗೊತ್ತಾಯ್ತು, ಅವನು ಹುಟ್ಟಿಲ್ಲ, ತಾನು ಇಚ್ಛೆ ಪಟ್ಟ ಕೃಷ್ಣನಾಗಿ ಒಂದು ದೇಹ ತಗೊಂಡ್ ಬಂದ ಅಷ್ಟೇ. ದೇಹ ತಗೊಂಡ್ ಬಂದಿದ್ದು ಅಂದ್ರೆ ಏನರ್ಥ, ಇರೋ ದೇಹವನ್ನೇ ಹೊತ್ಕೊಂಡ್ ಬಂದಿದ್ದ ಅಷ್ಟೇ, ಅದೇ ಬಂದಿದ್ದು. ಆದ್ರೆ ಮನುಷ್ಯರ ದೇಹವಾಗಿ ಅದು ಕಾಣಿಸ್ತಾ ಇದೆ ಎಲ್ರಿಗೂ ಕೂಡ ಈ ತರ. ಅದನ್ನ ಅವನಿಗೆ ಜನ್ಮ ಇಲ್ಲ ಅಂತ ಈ ಶ್ಲೋಕದಲ್ಲಿ ತಿಳಿಸ್ದಾಗಾಯ್ತು. ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಸ್ವಾರಸ್ಯ ಹೇಳ್ತಾರೆ, ಇದು ಬಹಳ ಚೆನ್ನಾಗಿದೆ. ಈ ಶ್ಲೋಕದಲ್ಲಿ ವರ್ಣನೆ ಮಾಡೋದು ತುಂಬಾ ಚೆನ್ನಾಗಿದೆ. ಈ ಮುಂದಿನ 13ನೇ ಶ್ಲೋಕದಲ್ಲಿ ಯದ್ಧರ್ಮ ಸೂನೋ ಬತರಾಜಸೂಯೇ ನಿರೀಕ್ಷ್ಯ ದೃಕ್ ಸ್ವಸ್ತಿ ಆಜನಂ ತ್ರಿಲೋಕಃ ಕಾರ್ತ್ಸ್ನೇನ ಚಾತ್ರೋಪಗತಂ
ವಿಧಾತು ಅರ್ವಾಕ್ಸೃತೌ ಕೌಶಲಮಿತ್ಯವನ್ಯತ. ಅದು ಧರ್ಮರಾಜ ತಾನು ರಾಜಸೂಯ ಯಾಗ ಮಾಡ್ತಾ ಇದ್ನಂತೆ. ಧರ್ಮಸೂನು ಅಂದ್ರೆ ಯಮಧರ್ಮನ ಮಗ, ಅಂದ್ರೆ ಯಮಧರ್ಮಾಂಶ ಯುಧಿಷ್ಠಿರ ರಾಜಸೂಯ ಯಾಗ ಕೂತಿದ್ದಾನೆ. ಅಲ್ಲಿ ಬಂದವರೆಲ್ಲ ಕೃಷ್ಣನ್ ದೇಹನೇ ನೋಡ್ತಾ ಇದ್ದಂತೆ. ಹಬ್ಬ ಎಂಥವ್ ನೀವನು ಅಂತ. ಇಡೀ ರಾಜಸೂಯ ಯಾಗದಲ್ಲಿ ಇನ್ಯಾರು ಆಕರ್ಷಣೆಗೆ ಒಳಪಡ್ತಾ ಇಲ್ಲ. ಇವ್ನ್ ನೋಡಿದಾಗ ಎಷ್ಟು ಆಕರ್ಷಣೆ ಆಗ್ತಾ ಇತ್ತೋ ಅಷ್ಟು ಇನ್ಯಾರು ನೋಡಿದ್ರು ಆಗ್ತಾ ಇರ್ಲಿಲ್ಲ. ಪ್ರತಿಯೊಬ್ರು ಅಲ್ಲಿ ಧರ್ಮರಾಜ ಇದ್ದಾನೆ, ಭೀಮಸೇನ್ ದೇವರು, ಯಾರು ಬೇಕಾರಿರ್ಲಿ, ಎಲ್ಲ ಕೃಷ್ಣನ್ ಜೊತೆ ಅನೇಕ ತನ್ನ ಪತ್ನಿಯರು ಕೂಡ ಇದ್ದಾರೆ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಲ್ಲರೂ ಕೂಡ ಇದ್ದಾರೆ. ಯಾರು ನೋಡಿದ್ರು ಆಕರ್ಷಣೆಗೆ ಒಳಗಾಗ್ತಾ ಇರ್ಲಿಲ್ವಂತ ಯಾರು. ಆದ್ರೆ ಈ ದೇಹ ನೋಡಿ ಎಷ್ಟು ಎಲ್ಲಾ ದೇಹಕ್ಕಿಂತ ಈ ದೇಹದಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ. ದೃಕ್ ಸ್ವಸ್ತಿ ಅಯನಂ, ಕಣ್ಣು ಯಾವ್ದ್ಯಾವ್ದು ನೋಡ್ತೋ ಅವತ್ತಿನ ದಿವ್ಸ ಅದಕ್ಕೆ ಆನಂದ ಅಲ್ಲೇ. ದೇವರ ರೂಪ ನೋಡಿದ ಕೂಡಲೇ ಆನಂದ ಆಗುತ್ತೆ. ಸಾಮಾನ್ಯವಾಗಿ ನಾವು ದೇವಸ್ಥಾನದ ಪ್ರತಿಮೆ ನೋಡಿದಾಗ್ಲೇ ಆನಂದ ಆಗುತ್ತೆ. ಅದು ಭಗವಂತನ ನಿಜವಾದ ರೂಪ ಅಲ್ಲ, ಅದು ಅವನ ಸನ್ನಿಧಾನ ಇರುವಂತಹ ರೂಪ ಅಷ್ಟೇ. ಪ್ರತಿಮೆ ಅದು ಪ್ರತಿಮಾ ಸ್ಥಾನೀಯ. ಅಂತ ಪ್ರತೀಕಗಳನ್ನು ನೋಡಿದಾಗ್ಲೇ ಆ ನಗುಮುಖದನ್ನ ನೋಡಿದಾಗ ಆನಂದ ಆಗುತ್ತೆ. ಸಾಕ್ಷಾತ್ ಕೃಷ್ಣನನ್ನ ತಮ್ಮ ಕಣ್ಣಿನಿಂದ ಆಗಿನ ಕಾಲದಲ್ಲಿ ದ್ವಾರಕೆಯಲ್ಲಿ ಹಾಗೆ ಮಿಕ್ಕಿದ ಬೇರೆ ಬೇರೆ ದೇಶದ ರಾಜರಾಗ್ಬೋದು, ಪ್ರತಿಯೊಬ್ಬ ಪ್ರಜೆ ತಾನು ಏನು ಕೃಷ್ಣನನ್ನ ನೋಡಿದಾನೆ. ಅದರಲ್ಲೂ ರಾಜಸೂಯ ಯಾಗದ ಸಂದರ್ಭದಲ್ಲಂತೂ ಎಲ್ಲರೂ ಸೇರ್ತಾರೆ. ದೊಡ್ಡ ಯಾಗ ನಡೆದಾಗ ಆ ಯಾಗದಲ್ಲಿ ಕೃಷ್ಣ ಫಳ ಫಳ ಹೊಳೆಯೋದು ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಎಲ್ಲರಿಗೂ ಕೂಡ ಕರ್ಷಣೆಯನ್ನ ಮಾಡ್ತಾ ಇದ್ದಾನೆ. ಆಕರ್ಷತಿ ಕರ್ಷತಿ ಇದು ಕೃಷ್ಣ ಅಂತ ಹೇಳ್ತೀವಲ್ಲ ಹಾಗೆ. ಹಾಗಾದ್ರೆ ಅಂಥ ದೇಹ ಇತ್ತು, ಎಲ್ಲಾರ ಕಣ್ಣುಗಳಿಗೆ ತೃಪ್ತಿ ಕೊಡ್ತಾ ಇತ್ತು. ಅವಾಗ ಜನರೆಲ್ಲ ಅನ್ಕೊಂಡ್ರಂತೆ. ಏನ್ ಅನ್ಕೊಂಡ್ರು ಅಂದ್ರೆ, ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಿದ್ರು ಈ ಮೂರು ಲೋಕವನ್ನ. ಸೃಷ್ಟಿ ಮಾಡ್ತಾ ಮಾಡ್ತಾ ಮರ ಅದು ಇದು ಪ್ರತಿಯೊಂದು ಪದಾರ್ಥ ಸೃಷ್ಟಿ ಮಾಡಿದ್ರು. ಅಲ್ಲಿ ತಿರಿಯಕ್ ಸ್ರೋತಸ್ಸು, ಅರ್ವಾಕ್ ಸ್ರೋತಸ್ಸು ಅಂತ ಮುಂದೆಲ್ಲ ಬರುತ್ತೆ ಭಾಗವತಲ್ಲೇ. ಸೃಷ್ಟಿಗಳೇ ಮನುಷ್ಯರ ಸೃಷ್ಟಿ, ಪಶು ಪ್ರಾಣಿಗಳ ಸೃಷ್ಟಿ, ಹೀಗೆ ಅನೇಕ ಸೃಷ್ಟಿ ಮಾಡ್ತಾ ಬಂದ್ರು. ಆದ್ರೆ ಆ ಪ್ರತಿಯೊಂದು ಸೃಷ್ಟಿಯಲ್ಲೂ ಕೂಡ ಬ್ರಹ್ಮದೇವರಿಗೆ ನೈಪುಣ್ಯ ಇರ್ಲಿಲ್ವಂತೆ. ಅಂದ್ರೆ ಒಂದ್ ಕೆಲ್ಸ ಮಾಡಿದಾಗ ಹಬ್ಬ ಅಂತ ಹೊಗಳಬೇಕಲ್ಲ, ಆದ್ರೆ ಅಷ್ಟು ಮಾಡಿದಾಗ್ಲೂ ಯಾರೂ ಹೊಗಳಿಲ್ವಂತೆ. ಅಯ್ಯೋ ಏನಿದು ಬ್ರಹ್ಮದೇವ್ರು ಇನ್ನೂ ಕಲಿಯೋದು ತುಂಬಾ ಇದೆ, ಏನೋ ಮೊದಲನೇ ಸಲ ಒಂದ್ ಪದಾರ್ಥ ಸೃಷ್ಟಿ ಮಾಡಿದ್ರು, ಇದಕ್ಕಿಂತ ಇದು ನೋಡ್ಲಿಕ್ಕೆ ಚೆನ್ನಾಗಿದೆ, ಅದಕ್ಕಿಂತ ಇನ್ನೊಂದು ನೋಡ್ಲಿಕ್ಕೆ ಚೆನ್ನಾಗಿದೆ. ಪ್ರತಿ ಸಲ ನೋಡಿದಾಗ ಏನೋ ಒಂದು ಅತೃಪ್ತಿ ಆಗೋದಂತೆ ಬ್ರಹ್ಮಾಂಡದಲ್ಲಿ. ಯಾಕೆ ಅತೃಪ್ತಿ ಆಗ್ತಾ ಇತ್ತು ಅಂದ್ರೆ ಅದಕ್ಕೆ ಕಾರಣ ಬೇರೆ. ವಸ್ತುದ ಬ್ರಹ್ಮದೇವರ ಸೃಷ್ಟಿ ತಪ್ಪು ಅಂತಲ್ಲ, ಬ್ರಹ್ಮದೇವರು ಚೆನ್ನಾಗೇ ಸೃಷ್ಟಿ ಮಾಡಿದ್ದಾರೆ. ಇನ್ನು ಅಷ್ಟು ಮಾಡೋದೇ ದೊಡ್ಡ ವಿಷಯ, ಅಷ್ಟನಾದ್ರು ಮಾಡಿದಾರಲ್ಲ. ಅದು ಎಲ್ರು ದೋಷ, ಪಾಪ ಭೂಯಿಷ್ಠರು ಎಲ್ರು. ಅಂತವ್ರ ಶರೀರ ನೋಡಿ ಏನ್ ಖುಷಿ ಪಡೋದು, ಒಂದ್ ಪ್ರಾಣಿ ಪಶು ಇದೆಲ್ಲ ನೋಡಿ ಏನ್ ಖುಷಿ ಪಡೋದು. ಯಾಕೆಂದ್ರೆ ಅದೆಲ್ಲ ಪಾಪಿಷ್ಠ. ಅದೇನ್ ಸಚ್ಚಿದಾನಂದಮಯ ದೇಹನ, ಪ್ರಾಣಿದು ಪಶುದು ಮನುಷ್ಯರದು ಅವ್ರದ್ದು ಏನ್ ಬೇಕೋ ಆ ದೇಹವನ್ನು ಸೃಷ್ಟಿ ಆಗೋ ಹಾಗೆ ಮಾಡಿದಾರೆ ಅಷ್ಟೇ. ಆದ್ರೆ ಅವನು ತಾನು ಸೃಷ್ಟಿ ಮಾಡೋದನ್ನ ಮಾಡ್ತಾ ಮಾಡ್ತಾ ಎಷ್ಟು ಅಭ್ಯಾಸ ಆಯ್ತು ಅಂದ್ರೆ, ಕೊನೆಗೆ ಅವನನ್ನ ಯಾವಾಗ ಹೊಗಳಿತ್ತು ಅಂದ್ರೆ ಆ ಬ್ರಹ್ಮದೇವರನ್ನ, ಕಾರ್ತ್ಸ್ನೇನ ನಿಪುಣ, ಅವನ ಸಂಪೂರ್ಣ ಕೌಶಲ, ಪೂರ್ತಿ ಚಾತುರ್ಯ, ಅವನ ಪೂರ್ತಿ ಒಂದು ಕಲೆಗಾರಿಕೆ ಅಂತ ಹೇಳ್ತೀವಲ್ಲ. ಒಂದು ಸೃಷ್ಟಿ ಮಾಡ್ಲಿಕ್ಕೂ ಒಂದು ಚಿತ್ರ ಬಿಡಿಸ್ಲಿಕ್ಕೂ ಒಂದು ಕಲೆ ಬೇಕು ಅಂತ. ಆ ಕಲೆ ಪೂರ್ಣವಾಗಿ ಬ್ರಹ್ಮದೇವರಲ್ಲಿ ಯಾವಾಗ ಗೊತ್ತಾಯ್ತು ಅಂದ್ರೆ ಈ ಕೃಷ್ಣನ್ ದೇಹ ನೋಡಿದಾಗ ಗೊತ್ತಾಯ್ತು ಅಂತ ಎಲ್ರೂ ಮಾತಾಡ್ಕೊಂಡ್ರಂತೆ. ಹಾಗಾದ್ರೆ ಎಲ್ರೂ ಮಾತಾಡ್ಕೊಂಡಿದ್ ಏನು ಅಂದ್ರೆ, ಇಡೀ ಬ್ರಹ್ಮದೇವರ ಅಷ್ಟೂ ಸೃಷ್ಟಿಯಲ್ಲಿ ಈ ಕೃಷ್ಣನ ದೇಹ ಏನ್ ಸೃಷ್ಟಿ ಮಾಡಿದಾರಲ್ಲ, ಈ ತರ ಸೃಷ್ಟಿ ಮಾಡಿದಾಗ್ಲೇ ಬ್ರಹ್ಮದೇವರಿಗೆ ಪೂರ್ಣ ಆ ವಿದ್ಯೆ ಕರಗತ ಆಯ್ತು ಅಂತ. ಸೃಷ್ಟಿ ಮಾಡೋ ಕಲೆ, ಒಂದು ವಸ್ತುನೆಷ್ಟು ಚೆನ್ನಾಗಿ ಮಾಡ್ಬೋದು ಅದನ್ನ ಕೃಷ್ಣನ್ ದೇಹ ನೋಡಿದಾಗ್ಲೇ ತೀರ್ಮಾನ ಮಾಡಿದ್ದಂತೆ. ಅಪ್ಪ ಬ್ರಹ್ಮದೇವರಿಗೆ ಈಗ ಗೊತ್ತಾಯ್ತು ಹೇಗ್ ಸೃಷ್ಟಿ ಮಾಡ್ಬೇಕು ಅಂತ, ಇದುವರೆಗೆ ಇವ್ರಿಗೆ ಗೊತ್ತಿರ್ಲಿಲ್ಲ ಅಂತ. ಹೀಗೆ ಜನ ತಿಳ್ಕೊಳ್ತಾ ಇದ್ರಂತೆ. ಎಂಥ ಆಶ್ಚರ್ಯ ಇದು ಅಂತ. ವಸ್ತುತಃ ಇದು ಆಶ್ಚರ್ಯ ಅಲ್ಲ, ಅಯ್ಯೋ ಅಂತ ದುಃಖ ಪಡ್ತಾ ಇರೋ ಮಾತಂತೆ. ಯಾಕೆ ಅಂದ್ರೆ ಜನರೆಲ್ಲ ಏನ್ ತಿಳ್ಕೊಂಡ್ರು, ಕೃಷ್ಣನ್ ದೇಹ ನೋಡಿ ತುಂಬಾ ಖುಷಿ ಆಯ್ತು, ಸರಿ ಅವೆಲ್ಲ ಸರಿ, ಆ ನೇತ್ರಾನಂದ ಆಯ್ತು, ಕಣ್ಣಿಗೆ ತುಂಬಾ ಆನಂದ ಆಯ್ತು. ಆದ್ರೆ ಹಾಗಂತ ಹೇಳಿ ಇಲ್ಲಿ ಬ್ರಹ್ಮದೇವರ ಸೃಷ್ಟಿ ಕೃಷ್ಣನ್ ದೇಹ ಅಂದ್ರೆ ತಪ್ಪಾಗೋಯ್ತಲ್ಲ. ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ಕೃಷ್ಣ ಅಲ್ಲ. ಹಾಗಾದ್ರೆ ದೇವರ ದೇಹವನ್ನು ನೋಡಿ ಇದು ಬ್ರಹ್ಮದೇವರ ಸೃಷ್ಟಿ, ಇವತ್ತಿನ ದಿವ್ಸ ಅವ್ನ್ ಚೆನ್ನಾಗಿ ಕಲ್ತ್ಕೊಂಡ ಬ್ರಹ್ಮದೇವ, ಇದೊಂದೇ ಸೃಷ್ಟಿ ಅವ್ನ್ ಚೆನ್ನಾಗಿರೋದು ಅಂತ ಜನ ಎಲ್ಲ ಮಾತಾಡ್ಕೊಂಡ್ರು ಅಂದ್ರೆ ಜನರು ಅಜ್ಞಾನಿಗಳು ಅಂತ ಅರ್ಥ. ಕೃಷ್ಣನ ದೇಹ ಚೆನ್ನಾಗಿದೆ ನಿಜ, ಎಲ್ಲಾ ವಸ್ತುಗಳಿಗಿಂತ ಚೆನ್ನಾಗಿದೆ ನಿಜ,
ಬ್ರಹ್ಮದೇವರು ಕೃಷ್ಣನ ದೇಹವನ್ನ ಸೃಷ್ಟಿ ಮಾಡಿದ್ರು ಅನ್ನೋದು ತಪ್ಪು. ಅಂದ್ರೆ ಅಜ್ಞಾನಿಗಳೆಲ್ಲ ಹೀಗ್ ಮಾತಾಡ್ತಾರೆ. ಉದ್ಧವರು ಅಂತ ಇರೋದು ಅವತ್ತಿನ ದಿವಸ ರಾಜಸೂಯಾಗದಲ್ಲಿ ಕೃಷ್ಣನನ್ನ ಎಲ್ಲರಿಗಿಂತಲೂ ವಿಶಿಷ್ಟ ವಿಲಕ್ಷಣವನ್ನಾಗಿ ನೋಡ್ತಾ ಇದ್ರು. ಜನರಿಗಿರೋ ಭಾವನೆ ಮಾತ್ರ ಅವನೊಬ್ಬ ಮನುಷ್ಯ, ಬ್ರಹ್ಮದೇವರೇ ಸೃಷ್ಟಿ ಮಾಡಿದ್ದು, ಇವನು ಎಷ್ಟು ಚೆನ್ನಾಗಿದ್ದಾನೆ ಮನುಷ್ಯರಲ್ಲಿ ಅಂತ ಈ ಭಾವನೆಯಲ್ಲೇ ಇದ್ರು ಜನ ಹೊರತು ಅವನೊಂದು ದೇವ್ರು ಅಂತ ಗೊತ್ತಾಗ್ಲೇ ಇಲ್ಲ, ತಿಳ್ಕೊಳ್ಳೇ ಇಲ್ಲ. ಇಂಥ 3 ಲೋಕದಲ್ಲಿರೋ ಜನರಿಗೂ ಅಜ್ಞಾನ ಕವಿದಿದೆ ಅಂತಂದ್ರೆ ಇದಕ್ಕಿನ್ನ ಒಂದು ಆಶ್ಚರ್ಯ ಬೇಕಾ ಜಗತ್ನಲ್ಲಿ? ಆ ಪರಮಾತ್ಮನ ಬಂಧಕ ಶಕ್ತಿ, ಮಾಯಾಶಕ್ತಿ ಎಷ್ಟು ದೊಡ್ಡದು ಅಂತ ಇದು ವರ್ಣನೆ ಮಾಡೋದ್ ಚೆನ್ನಾಗಿದೆ ಅನ್ನೋ ತರ ಹೋಗಿ ಕೊನೆಗೆ ಇಡೀ ಜನಕ್ಕೆಲ್ಲ ಅಜ್ಞಾನ ಆಗ್ಬಿಡುತ್ತೆ 3 ಲೋಕದಲ್ಲಿರೋರ್ಗೆ. ಯಾಕೆ? ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರಲ್ಲ, ಬ್ರಹ್ಮದೇವರ ಸೃಷ್ಟಿ ಅಂತ ತಿಳ್ಕೊಂಡಲ್ಲ, ಎಂಥ ಅಜ್ಞಾನ ಈ ಮನುಷ್ಯರಿಗೆ ಅಂತ. ಅದಕ್ಕೊಂದು ಮಾತನ್ನ ಇಲ್ಲಿ ಪ್ರಮಾಣವನ್ನ ಕೊಡ್ತಾರೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಸ್ಕಂದ ಪುರಾಣದ ಮಾತು. ತ್ರಿಲೋಕಸ್ಯ ಅಜ್ಞಾನಂಬತ ಅಂತ ಮೊದಲು ಭಾಗವತ ತಾತ್ಪರ್ಯದ ಮಾತು. 3 ಲೋಕಕ್ಕೆ ಅಜ್ಞಾನ ಇದೆಯಲ್ಲಪ್ಪ, ಅಯ್ಯೋ ಆಶ್ಚರ್ಯ ಅಂತ ಅನ್ಕೊಂಡಿತ್ತು. ಇದಾದ್ಮೇಲೆ ಬಂತು ಸ್ಕಂದ ಪುರಾಣ ಶ್ಲೋಕ. ಆನಂದ ರೂಪಂ ದೃಷ್ಟ್ವಾಪಿ ಲೋಕೋ ಭೌತಿಕಮೇವತು ಮನ್ಯತೆ ವಿಷ್ಣು ರೂಪಂಚ ಅಹೋ ಭ್ರಾಂತಿರ್ ಬಹುಸ್ಥಿತ. ಎಷ್ಟು ಕಾಲದಿಂದ ಇವ್ರಿಗೆಲ್ಲ ಅಜ್ಞಾನ ಇದೆ. ಅಹೋ ಭ್ರಾಂತಿ, ಭ್ರಮೆ ಭ್ರಮೆ ಭ್ರಮೆ. ಯಾರಿಗೆ? ಜನರಿಗೆ. ಲೋಕ ಯಾಕೆಂದ್ರೆ ಆನಂದ ರೂಪಂ ದೃಷ್ಟಾಪಿ, ಅವನ ದೇಹನೇ ಆನಂದ, ಅವನ ದೇಹನೇ ಜ್ಞಾನ. ಅಂಥ ರೂಪವನ್ನ ನೋಡಿದ್ರು ಈ ಜನ ಮಾತ್ರ ಭೌತಿಕಮೇವ ವಿಷ್ಣು ರೂಪಂ, ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರೋದು ಒಂದು ಶರೀರ, ಪಾಂಚಭೌತಿಕ ರೂಪ ಇದಷ್ಟೇ, ದೇಹ ಕೃಷ್ಣಂದು ಅದೇ ಅಂತ ಏನ್ ತಿಳ್ಕೊಂಡ್ರಲ್ಲ, ಅಹೋ ಭ್ರಾಂತಿ, ನಿಮ್ಮ ಅಜ್ಞಾನಕ್ಕೆ ಗೋವಿಂದ ನಮಸ್ಕಾರ ಅಂತ. ಈ ತರ ಇದನ್ನ ಸ್ಕಂದ ಪುರಾಣದಲ್ಲಿ ಸ್ವಯಂ ವೇದವ್ಯಾಸರೇ ಹೇಳಿದ್ದು, ಆ ಮಾತನ್ನ ಇಲ್ಲಿ ಸ್ಮರಣೆ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು? ದೇವ್ರು ಮುಂದಕ್ಕಿದ್ರು ಅವ್ನ್ ದೇವ್ರು ಅಂತ ಗೊತ್ತಾಗ್ಬೇಕು ಅಂತಿಲ್ಲ, ಅವನೇ ಅಜ್ಞಾನ ಕೊಟ್ರೆ ದೇವ್ರು ಅಂತ ಗೊತ್ತಾಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಇದರ ವಿವರಣೆಯನ್ನು ಮಾಡ್ತಾ ಕೆಲವು ಪದಗಳಿದೆ ಇಲ್ಲಿ, ಆ ಪದಗಳ ಸ್ವಾರಸ್ಯವನ್ನ ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಈಗ ತ್ರಿಲೋಕ ಅನ್ನೋ ಶಬ್ದ ಬಂತು. ಈ ಶಬ್ದಕ್ಕೆ ಏನರ್ಥ? ತ್ರಿಲೋಕ ಅಂದ್ರೆ 3 ಲೋಕದಲ್ಲೂ ಎಲ್ಲಾ ಜನ ಅಂತ ಅರ್ಥ ಅಲ್ಲ. ಅಯೋಗ್ಯರು ಇರ್ತಾರೆ. ದುರ್ಯೋಧನಗೇನ್ ಗೊತ್ತಾಗುತ್ತೆ ದೇವರ ಬಗ್ಗೆ? ಆದ್ರಿಂದ ಅಯೋಗ್ಯರಾದವ್ರು ಇದ್ಮೇಲೆ ಅವ್ರು ಖಂಡಿತ ಗೊತ್ತಾಗಲ್ಲ ಕೃಷ್ಣನ್ ಬಗ್ಗೆ. ಅದ್ರಲ್ಲೇನೋ ಹೊಸ ವಿಷಯ ಅಂದ್ರೆ ಇವ್ರು ಸಾಮಾನ್ಯ ಅಲ್ಲ. ತ್ರಿಲೋಕ ಅಂದ್ರೆ ತ್ರಿಷು ಲೋಕ ಯಸ್ಯ ಸಹ ತ್ರಿಲೋಕ, ಹೊಸ ಅರ್ಥ ಹೇಳ್ತಾರೆ ತ್ರಿಲೋಕ ಶಬ್ದಕ್ಕೆ. ನಾವೇನ್ ಅನ್ಕೊಡ್ತೀವಿ, ತ್ರಿಲೋಕ ಅಂದ್ರೆ 3 ಲೋಕ ಅಲ್ಲ, 3 ಲೋಕ ಅಂತ ಅರ್ಥ ಅಲ್ಲ ಅದಕ್ಕೆ. ತ್ರಿಷು ಅಂದ್ರೆ 3, ತ್ರಿ ಅಂದ್ರೆ 3, 3 ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ. ಈ 3ರಲ್ಲಿ ಲೋಕ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೆಳಕು, ಜ್ಞಾನ ಅನ್ನೋ ಅರ್ಥ ಇದೆ, ಪ್ರಕಾಶ. ಹಾಗಾದ್ರೆ 3 ವೇದದಲ್ಲಿ ಒಳ್ಳೆಯ ಜ್ಞಾನವನ್ನ ಪಡೆದ ಮಹಾನುಭಾವರು ಯಾರ್ಯಾರಿದ್ರು ಅಂಥವರು ಭಗವಂತನ ನೋಡಿದಾಗ ತಿಳ್ಕೊಳ್ಲಿಕ್ ಆಗ್ತಾ ಇಲ್ಲ, ಅವರಿಗೂ ಹೀಗೆ ಕಾಣ್ತಾ ಇದಾನ್ ದೇವ್ರು. ಅಥವಾ ತ್ರಿಲೋಕ ಅಂದ್ರೆ ದೇವ್ರು ಅಂತ ಅರ್ಥ. ಅಂದ್ರೆ ಯಾರು ಕಾಣ್ಲಿಕ್ಕೆ 3 ಬೇಕೋ ಅಂಥವ್ರು, ಅಂದ್ರೆ ವೇದ ಇರದೇನೆ ಭಗವಂತನ ಜ್ಞಾನ ಸರಿಯಾಗಿ ಬರಲ್ಲ. ಅಂಥ ತ್ರಿಲೋಕ, ಕೇವಲ ವೇದವನ್ನೇ ಪ್ರಮಾಣ ಅಂತ ಒಪ್ಪಿರುವಂತ ಭಗವಂತ ಜನರಿಗೆಲ್ಲ ಹೀಗೆ ಕಾಣಿಸ್ಕೊಂಡ. ಆದ್ರಿಂದ ಅವನ ತ್ರಿಲೋಕ ಯಾಕೆ ಈ ರೀತಿ ಅಜ್ಞಾನ ಮಾಡ್ದ ಅಂದ್ರೆ ಇವರೆಲ್ಲ ತಮ್ಮ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಶಾಸ್ತ್ರಗಳ ಮುಖಾಂತರ ನೋಡಿದ್ರೆ ಆ ದೇವರ ನಿಜವಾದ ಸ್ವರೂಪ ಗೊತ್ತಾಗ್ತಾ ಇತ್ತು ಅಂತ. ವಸ್ತುತಃ ಇಲ್ಲಿ ತ್ರಿಲೋಕ ಅನ್ನೋದಕ್ಕೆ ಈ ಧರ್ಮ ಸೂನೋಹೋ ಅಂತ ಮುಂದೆ ಈ ಧರ್ಮರಾಜನ ಬಗ್ಗೆ ಹೇಳ್ತಾ ಬರ್ತಾರೆ. ಧರ್ಮ ಸೂನೋ ಅಂತ ಹೇಳಿ ಆ ಯಮಧರ್ಮರಾಯನ ಮಗ ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಅಂತ ಅರ್ಥ. ಅಲ್ಲಿ ಹಿಂದಿನ ಶಬ್ದ ತ್ರಿಲೋಕ ಅನ್ನೋದಕ್ಕೆ ಎಲ್ಲ ಅರ್ಥ ಅಂದ್ರೆ ಈ ಜೀವರಾಶಿಯಲ್ಲೇ ವೇದವನ್ನೇ ತಿಳ್ಕೊಂಡು ವೇದವೇ ಪ್ರಮಾಣ ಅಂತ ಒಪ್ಪಿರೋ ಜನರಿಗೂ ಅವತ್ತಿನ ದಿವಸ ರಾಜಸೂಯ ಯಾಗದಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಕಾಂತಿ ವಿಶಿಷ್ಟನಾಗಿ ಕಾಣ್ತಾ ಇರೋ ದೇವರ ದೇಹವನ್ನು ನೋಡಿಯೂ ಅವರಿಗೆ ಗೊತ್ತಾಗ್ಲಿಲ್ಲ. ಇನ್ನು ಅಜ್ಞಾನಿಗಳ ಕಥೆನೇ ಹೀಗಾದ್ರೆ ಇನ್ನು ಅಜ್ಞಾನಿಗಳ ಕಥೆ ಇನ್ನೇನ್ ಹೇಳ್ಬೇಕು ಅಂತ ಇಷ್ಟು ಇದರ ವಿವರಣೆಯಾಗಿ ಬಂದಿರೋ. ಇನ್ನು ಸ್ಕಂದ ಪುರಾಣದ ಮಾತನ್ನ ಹೇಳಿ ಅದಕ್ಕೊಂದು ಕೊನೆ ಒಂದು ಉದಾಹರಣೆ ಕೊಡ್ತಾರೆ, ಅದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಟಿಪ್ಪಣಿಯಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಯಥಾ ಆದೌ ವಕ್ರತೆಯ ಲಿಖತಿ ಪಶ್ಚಾತ್ ಅಭ್ಯಾಸ ಪಾಠವೇನ ತತ್ಕರ್ತೃಕ ಲೇಖನೆ ಕೌಶಲಂ ಕಾರ್ಸ್ನೇನ ಆಯಾತಿ ತಥೈವ. ನಮ್ಗೆ ಅರ್ಥ ಆಗೋ ತರ ಒಂದು ಉದಾಹರಣೆ ಕೊಡ್ತಾರೆ ಸತ್ಯಾಭಿನವ ತೀರ್ಥರು. ಈಗ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಮನೇಲಿ.
ಮೊದಲು ಬರೀತಾ ಅಕಾರ ಇಕಾರ ಯಾವ್ದನ್ನು ಸರಿಯಾಗಿ ಬರೆಯಲ್ಲ, ವಕ್ರವಾಗಿ ಬರಿತಾ ಇರುತ್ತೆ, ಏನೇನೋ ಬರಿತಾ ಇರುತ್ತೆ. ಆದ್ರೆ ಎಷ್ಟೆಷ್ಟು ಅಭ್ಯಾಸ ಮಾಡತ್ತೋ ಮಗು, ಆ ಅಭ್ಯಾಸಕ್ಕೆ ಅನುಗುಣವಾಗಿ ಅದರ ಪರಿಪಕ್ವಾವಸ್ಥೆಗೆ ಬಂದಾಗ ಆ ಮಗುವನ್ನೇ ಚೆನ್ನಾಗಿ ಬರೆಯುತ್ತೆ, ಪೂರ್ಣತೆ ಬರುತ್ತೆ. ಮೊದಲು ಹೇಗೋ ಮಾಡಿರುತ್ತೆ ಬರೀತಾ, ಕೆಲವ್ರು ಯಾವಾಗಲೂ ಹಾಗೆ ಇರುತ್ತೆ ಕೊನೆವರೆಗೂ, ಅದ್ ಬೇರೆ ವಿಷಯ. ಆದ್ರೆ ಒಳ್ಳೆ ಅಭ್ಯಾಸ ಮಾಡಿದಾಗ ಕೊನೆಗೆ ಹೇಗ್ ಬರಿಬೇಕು ಅಂತ ಚೆನ್ನಾಗಿ ಗೊತ್ತಾಗಿ ಸುಂದರವಾಗಿ ಬರ್ಕೊಂಡು ಹೋಗತ್ತೆ. ಬ್ರಹ್ಮದೇವ್ರಿಗೆ ಹಾಗಾಯ್ತಂತೆ, ಅಕ್ಷರಾಭ್ಯಾಸ ಮಾಡೋ ತರ ಎಲ್ಲಾ ಸೃಷ್ಟಿ ಮಾಡಿದ್ರಂತೆ, ವಕ್ರವಾಗಿ ಮಾಡ್ಬಿಟ್ಟಿದ್ದಾರೆ ಬ್ರಹ್ಮದೇವ್ರು. ಆ ಪ್ರಾಣಿ ಸೃಷ್ಟಿ, ಈ ಪಶು ಸೃಷ್ಟಿ, ಆ ಪಕ್ಷಿ, ಹಾಗೆ ಏನೋ ವಕ್ರವಾಗಿ ಸೃಷ್ಟಿ. ಆದ್ರೆ ಅವ್ರು ಚೆನ್ನಾಗಿ ಸೃಷ್ಟಿ ಮಾಡಿ 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 ಕೊನೆಗೆ ಅಭ್ಯಾಸ ಜಾಸ್ತಿ ಆಗಿ ಒಂದ್ ಮಗು ಹೇಗ್ ಸುಂದರವಾಗಿ ಅಕ್ಷರ ಬರೆಯತ್ತಲ್ಲ, ಆ ತರ ಕೊನೆಗೆ ಒಂದು ಸುಂದರವಾದ ಕೃಷ್ಣನ್ ವಿಗ್ರಹ ಮಾಡಿದ್ರು ದೇಹವನ್ನ ಅಂತ. ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಆದ್ರೆ ಇದೆಲ್ಲ ವಸ್ತುತ ವಿರಿಂಚ ಅಂತ ಬ್ರಹ್ಮದೇವರು ಸೃಷ್ಟಿ ಮಾಡಿದಿರೋದೇ ಭ್ರಮೆ ಅಂತ, ಅದನ್ನ ತಿಳ್ಕೊಳ್ಬೇಕು. ಈ ರೀತಿ ಕೊನೆಗೆ ಒಂದು ತಾತ್ಪರ್ಯವನ್ನ ಹೇಳ್ತಾರೆ. ಅದರಿಂದ ಆನಂದ ಜ್ಞಾನವೇ ದೇಹ ಆಗಿದ್ರು ಭಗವಂತಂದು, ಅದನ್ನ ಶರೀರ ಸಾಮಾನ್ಯ ಶರೀರ ಅಂತ ತಿಳ್ಕೊಂಡು ಮೂರು ಲೋಕದಿರುವ ಜನರೆಲ್ಲ ಬೇರೆ ಶರೀರಕ್ಕಿಂತ ಇದು ಶರೀರದಲ್ಲಿ ಏನ್ ವಿಶೇಷತೆ ಇಲ್ಲ, ಇದಕ್ಕೂ ಪಂಚಭೂತಗಳೇ ಕಾರಣ ಅಂತ ಯಾರು ತಿಳ್ಕೊಂಡಿದ್ದಾರೆ, ಇಂಥ ಅಜ್ಞಾನ ಎಂದೆಂದಿಗೂ ಇರಬಾರ್ದು, ಅದೆಲ್ಲ ಇದೆ ಅಂತ ಉದ್ಧವರು ಇದಕ್ಕೋಸ್ಕರ ದುಃಖ ಪಡ್ತಾ ಇದ್ದಾರೆ. ಇದನ್ನ ಈ ಶ್ಲೋಕ ತಿಳಿಸ್ತಾ ಇದೆ. ಇನ್ ಮುಂದಕ್ಕೆ ಇನ್ನೂ ಏನು ಉದ್ಧವರು ವಿಷಯಗಳನ್ನು ತಿಳಿಸ್ತಾರೆ ಆ ಕೃಷ್ಣನ ಬಗ್ಗೆ, ಅದನ್ನೆಲ್ಲ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು.